ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಯಾವುದಾದ್ರೂ ಫಂಕ್ಷನ್ಗೆ ನಾವು ತುರುಬನ್ನು ಹಾಕ್ಕೊಂಡಿರ್ತೀವಿ. ತುರುಬಿಗೆ ನಾವು ಚಂದವಾದ ದಿಂಡನ್ನು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಇರುತ್ತೆ ಅಲ್ವಾ ಫ್ರೆಂಡ್ಸ್? ಅದಕ್ಕೋಸ್ಕರ ನಾನಿವತ್ತು ಬ್ಲೌಸ್ ಹೊಲೆದು ಉಳಿದ ಅಂದರೆ ಮ್ಯಾಚಿಂಗ್ ದಿಂಡನ್ನು ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ಬ್ಲೌಸ್ ಹೊಲಿದಾಗಿದೆ, ಬ್ಲೌಸ್ ಪೀಸಲ್ಲಿ ಸ್ವಲ್ಪ ಬಟ್ಟೆ ಉಳಿದಿದೆ. ಅಂಥದ್ರಿಂದ ನಾನು ಒಂದು 4 ಪೀಸನ್ನು 1.5 ಇಂಚಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಪೀಸು ಕೂಡ ಬೇಕು ಅಂತ ಏನಿಲ್ಲ, ನಾನಿಲ್ಲಿ 4 ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಮಾಡಲಿಕ್ಕೆ ನಾನು ಸೂಜಿ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಒಂದು ಅಂದಾಜು ಒಂದು ಸ್ವಲ್ಪ ಉದ್ದಕ್ಕೆ 4 ಎಳೆಯಾಗಿ ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮ ತುರುಬಿಗೆ ಕಟ್ಟಲಿಕ್ಕೆ ಬೇಕಲ್ಲ, ಅದಕ್ಕಾಗಿ 2 ಪೀಸು ಉಲ್ಲನ್ನು ತಗೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಬೇಸಿಕ್ಕಾಗಿ ಮಾಡುವಂಥ ಮ್ಯಾಚಿಂಗ್ ದಿಂಡನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನೀಗ ಇಲ್ಲೊಂದು ಕ್ಯಾಂಡಲನ್ನು ಹಚ್ಕೊಂಡಿದ್ದೀನಿ. ಈಗ ನಾವೇನು ಮಾಡಬೇಕು, ಈ ಎಡ್ಜ್ ಪೀಸ್ ಏನಿದೆಯಲ್ಲ ಇದನ್ನು ಜಸ್ಟ್ ಹೌದು ಅಲ್ಲ ಅನ್ನೋ ಹಾಗೆ ಜಸ್ಟ್ ಹೀಗೆ ತಾಗಿಸ್ಬೇಕು. ತುಂಬ ಇದು ಮಾಡಿದ್ರೆ ಕಪ್ಪಾಗ್ಬಿಡುತ್ತೆ. ಆ ರೀತಿ ಕಪ್ಪಾಗಲಿಕ್ಕೆ ಬಿಡಬಾರ್ದು. ಜಸ್ಟ್ ಹೀಗೆ ತಾಗಿಸ್ಕೊಂಡು ಅದು ದಾರ ಬಿಟ್ಕೊಳ್ದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಬೇಕು. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ವಿಡಿಯೋವನ್ನು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮತ್ತೆ ಇನ್ನು ಯಾವ ರೀತಿಯ ವಿಡಿಯೋಗಳನ್ನು ನೋಡಲಿಕ್ಕೆ ನೀವು ಇಷ್ಟಪಡ್ತೀರಾ ಅನ್ನೋದನ್ನು ಕೂಡ ತಿಳಿಸಿ. ನೋಡಿ, ಈ ರೀತಿಯಾಗಿ ನಾವು ಕೊನೆವರೆಗೂ ಕೂಡ 4 ದಿಕ್ಕಲು ಅಂದರೆ ಎಡ್ಜ್ ಪೀಸ್ ಬಂದರೆ ಎಡ್ಜ್ ಪೀಸ್ ಆಗುತ್ತೆ. ಇಲ್ಲಿ ಯಾವುದೂ ಏನು ಕೂಡ ಎಡ್ಜ್ ಪೀಸ್ ಅಲ್ಲ. ಅದಕ್ಕಾಗಿ 4 ದಿಕ್ಕಲ್ಲೂ ಕೂಡ ಈ ರೀತಿಯಾಗಿ ನಾವು ಸುಟ್ಕೊಬೇಕು. ನಿಮಗೆ ಸುಟ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಏನಪ್ಪ ಇದು ಸುಟ್ಟಿದ್ದೆಲ್ಲ ಹಾಕ್ಕೊಬೇಕು ಅಂತ ನಿಮಗೆ ಏನಾದರೂ ಅನಿಸಿದರೆ ನೀವು ಇನ್ನೊಂದು ಕೆಲಸವನ್ನು ಮಾಡ್ಬೋದು. ಫ್ಯಾಬ್ರಿಕ್ ಗ್ಲೂ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಜಸ್ಟ್ ಹೀಗೆ ಟಚ್ ಮಾಡಿಕೊಂಡು ಹೀಗೆ ಎಡ್ಜಲ್ಲಿ ಎಳೆದ್ರೂ ಕೂಡ, ಅಂದರೆ ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಆ ರೀತಿ ಮಾಡಿಕೊಂಡು ಇಟ್ಕೊಬೋದು. ಅದು ಕೂಡ ನಿಮಗೆ ಈಸಿಯಾಗಿ ಆಗುತ್ತೆ. ಈ ರೀತಿ ಸುಡಲೇಬೇಕು. ಎಲ್ಲರೂ ಒಂಚೂರು ಜಾಸ್ತಿ ನಾವು ಬೆಂಕಿಗೆ ಹೀಗೆ ಹಿಡಿದ್ರೆ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದ ರಿಸ್ಕ್ ಇರೋದಿಲ್ಲ. ನಾನು ಇದೇ ರೀತಿಯಾಗಿ ಈ 4 ಪೀಸ್ಗಳನ್ನು ಕೂಡ ಸುಟ್ಕೊಂಡು ತಗೊಂಡು ಬರ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ 1.5 ಇಂಚಿನ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಬಟ್ಟೆ ನಿಮಗೆ ಅಗಲ ಜಾಸ್ತಿ ಬೇಕು ಅಂದರೆ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಇಷ್ಟು ಸಾಕಾಗತ್ತೆ. ಇಲ್ಲ ಇದು ತುಂಬ ಅಗಲ ಆಯಿತು ಅಂತಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಪೂರ್ತಿ ಸುಟ್ಕೊಂಡು ತೊಗೊಂಡು ಬರ್ತೀನಿ. ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ನೋಡಿ, ಈಗ 4 ಬಟ್ಟೆಯನ್ನು ಕೂಡ ಲಾಸ್ಟಲ್ಲಿ ಬರ್ನ್ ಮಾಡ್ಕೊಂಬಂದು ಆಯಿತು. ಮತ್ತು ಬರ್ನ್ ಮಾಡಬೇಕಾದ್ರೆ ಇನ್ನೊಂದು ಫ್ರೆಂಡ್ಸ್, ಜಾಸ್ತಿ ಹತ್ತಿರಕ್ಕೆ ತೊಗೊಂಡೋದ್ರೆ ಇಲ್ಲೆಲ್ಲ ಪೂರ್ತಿ ಕಪ್ಪಾಗಿಬಿಡುತ್ತೆ. ಅದನ್ನೊಂಚೂರು ಹುಷಾರಿಂದ ಇಟ್ಕೊಳ್ಳಿ. ನೋಡಿ, ನಾನೀಗ ಉಲ್ಲನ್ನು ತಗೊಂಡಿದ್ದೆ ಅಂತ ಹೇಳಿದ್ದೆ, ಹೌದಾ? ಜಸ್ಟ್ ಏನು ಮಾಡಬೇಕು, ಉಲ್ಲನ್ನು ಮತ್ತು ನಾವು ಪೋಣಿಸ್ಲಿಕ್ಕೆ ಇಟ್ಕೊಂಡಿದ್ದೀವಲ್ಲ ಆ ದಾರವನ್ನು ಒಂದು ನಾಟ್ ಹಾಕ್ಕೊಬೇಕು. ಹೀಗೆ ನಾಟ್ ಹಾಕ್ಕೊಬೇಕು. ಇದನ್ನೇ ನಾವು ಕಟ್ ಮಾಡ್ಕೊಬೇಕು ಅಂತ ಏನಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ನಾವು ಅದನ್ನು ಪೋಣಿಸೋ ತನಕ ಒಳಗಡೆ ಹೋಗುತ್ತೆ. ಗಟ್ಟಿಯಾಗಿ ನಾಟನ್ನು ಹಾಕ್ಕೊಳ್ಳಿ. ಈಗ ಏನು ಮಾಡಬೇಕು, ಒಂದು ಸೈಡಿಗೆ ಆಯಿತು. ಇದು ಹಾಗೆ, ಇನ್ನೊಂದು ದಾರ ಹಾಗೆ ಇರಲಿ. ಈಗ ಈ ಸೈಡಿನ ಒಂದು ಸೈಡನ್ನು ನಾಟ್ ಹಾಕ್ಕೊಂಡು ಆಯಿತು. ಈಗ ಏನು ಮಾಡಬೇಕು, ನಾವು ಈ ಬಟ್ಟೆಯನ್ನು ಒಂದೊಂದೇ ಪೀಸಾಗಿ ತೆಕ್ಕೊಳ್ಳೋಣ. ಮ್ಯಾಚಿಂಗ್ ಹಾಕ್ಕೊಂಡ್ರೆ ಅದೇನೋ ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್? ನೋಡಿ, ನಾವಿಲ್ಲಿ ಮಿಡ್ಲಲ್ಲಿ ಸೂಜಿಯನ್ನು ಹೀಗೆ ಪೋಣಿಸ್ಬೇಕು. ನಾವಿಲ್ಲಿ ರನ್ನಿಂಗ್ ಸ್ಟಿಚ್ಚನ್ನು ಹಾಕಬೇಕು. ಮಿಡ್ಲಲ್ಲಿ ಹೀಗೆ ತುಂಬ ಇಷ್ಟಿಷ್ಟು ದೂರಕ್ಕೆಲ್ಲ ಹಾಕಬೇಡಿ, ತುಂಬ ಹತ್ತಿರಕ್ಕೂ ಕೂಡ ಬೇಡ. ನಾರ್ಮಲ್ಲಾಗಿ ಈ ಗ್ಯಾಪಲ್ಲಿ ನಾರ್ಮಲ್ಲಾಗಿ ಬಟ್ಟೆ ಹೊಲಿತಿರಲ್ಲ ಅದೇ ಡಿಸ್ಟೆನ್ಸಲ್ಲಿ ಮೊದಲಿಂದ
ಕೊನೆಯವರೆಗೂ ಕೂಡ ಬರೋ ರೀತಿಯಲ್ಲಿ ಮಿಡ್ಲಲ್ಲಿ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೂ ಕೂಡ ಮೋಟಿವೇಶನ್ ಆಗುತ್ತೆ. ಮತ್ತು ನೀವು ಲೈಕ್ ಮಾಡೋದ್ರಿಂದನೂ ಕೂಡ ಇಷ್ಟು ಜನ ನೋಡಿದ್ದಾರೆ, ಇಷ್ಟು ಲೈಕ್ ಬಂದಿದೆ ಅಂತ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಬೇಕು ಅಂತ ನಮಗೂ ಕೂಡ ಅನಿಸುತ್ತೆ. ನೋಡಿ, ಇದೇ ರೀತಿಯಾಗಿ ಪೋಣಿಸ್ತಾ ಬರಬೇಕು. ಇದನ್ನು ಈಗ ಒಳಗಡೆ ತಗೋಬೇಕು. ಹೀಗೆ ಕೊನೆಯವರೆಗೂ ಕೂಡ ಪೋಣಿಸ್ಕೊಂಡು ತೊಗೊಂಬರ್ತೀನಿ. ಹೀಗೇ ನಮಗೆ ಎಷ್ಟು ಉದ್ದ ಬೇಕು ಅಂತ ನೋಡ್ಕೊಬೇಕು. ಲಾಸ್ಟಲ್ಲಿ ಬಂದ ತಕ್ಷಣ ಏನು ಮಾಡಬೇಕು ಅಂದರೆ, ಈ ಪೀಸಿನ ಲಾಸ್ಟಲ್ಲಿ ಬಂದ ತಕ್ಷಣ ಏನು ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ಕೊನೆವರೆಗೆ ಫಸ್ಟು ಪೋಣಿಸ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಈ ಪೀಸಿನ ಕೊನೆಯಲ್ಲಿ ಬಂದಿದ್ದೀನಿ. ಒಂದು ಇಂಚ್, ಒಂದು ಅರ್ಧ ಮುಕ್ಕಾಲು ಇಂಚಷ್ಟು ನಾನು ಇಲ್ಲಿ ಬಿಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು, ಇನ್ನೊಂದು ಪೀಸನ್ನು ತಗೊಬೇಕು. ಇನ್ನೊಂದು ಪೀಸನ್ನು ಏನು ಮಾಡಬೇಕು, ಹೀಗೆ ಮೇಲ್ಗಡೆನೇ ಇಟ್ಕೊಬೇಕು. ಆವಾಗ ನಾವು ಎಕ್ಸ್ಟ್ರಾ ಅಂದರೆ ಪೀಸನ್ನು ಇದು ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ, ಜಾಯಿಂಟ್ ಪೀಸ್ ಅಂತ ಗೊತ್ತಾಗಲ್ಲ. ಈ ರೀತಿ ಮಾಡೋದ್ರಿಂದ ನಮ್ಮ ವರ್ಕ್ ಕೂಡ ತುಂಬ ನೀಟಾಗಿ ಬರುತ್ತೆ. ಈಗ ಮತ್ತೆ ಹಾಗೆಯೇ ಡಿಸೈನ್ ಮುಂದುವರಿಸ್ಕೊಂಡು ಹೋಗಬೇಕು. ನಾನಿಲ್ಲಿ 3 ಪೀಸನ್ನು ಹಾಕ್ತೀನೋ 4 ಪೀಸನ್ನು ಹಾಕ್ತೀನಿ ಅಂತ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಇದೇ ರೀತಿಯಾಗಿ ಅಷ್ಟು ಪೀಸ್ಗಳನ್ನು ಪೋಣಿಸ್ಕೊಂಡು ತೊಗೊಂಬರ್ತೀನಿ. ಕೊನೆಯಲ್ಲಿ ಹೇಗೆ ಅದನ್ನು ನಾಟ್ ಹಾಕಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಈಗ ಇಷ್ಟು ಕೂಡ ಪೋಣಿಸ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಪೂರ್ತಿಯಾಗಿ ಪೋಣಿಸಿ ಆಯಿತು. ಈಗ ಏನು ಮಾಡಬೇಕು, ಹೀಗೆ ತುದಿವರೆಗೂ ಕೂಡ ಎಳಿಬೇಕು. ಅಂದರೆ ಇಷ್ಟು ಇದಾಗಿ ಮಾಡಬೇಡಿ, ಜಸ್ಟ್ ಹೀಗೆ ಮಾಡಿಕೊಂಡು ಎಲ್ಲದನ್ನು ಕೂಡ ಚೆಂದ ಮಾಡಿ ಹೀಗೆ ಟರ್ನ್ ಮಾಡಬೇಕು. ಟರ್ನ್ ಮಾಡೋದ್ರಿಂದ ನಮಗೆ ಅಂದರೆ ನೀಟಾಗಿ ಕೂಡ ಕಾಣಿಸುತ್ತೆ. ಅಂದರೆ ಎಲ್ಲ ಕಡೆಯೂ ಚೆಂದವಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಏನು ಮಾಡಬೇಕು ಅಂತಂದರೆ, ನಾವಿಲ್ಲಿ ಸೂಜಿಯನ್ನು ತೆಕ್ಕೊಂಬಿಡೋಣ, ಅಂದರೆ ಇಲ್ಲಿಗೆ ಕಟ್ ಮಾಡ್ಕೊಂಬಿಡೋಣ. ಆಮೇಲೆ ನಾವು ಆವಾಗ ಒಂದು ದಾರವನ್ನು ತಗೊಂಡಿದ್ವಲ್ಲ, ಆ ದಾರದಿಂದ ನಾವೀಗ ಇಲ್ಲಿ ನಾಟನ್ನು ಹಾಕ್ಕೋಬೇಕು. ಇಲ್ಲಿ ನಾಟ್ ಹಾಕಬೇಕಾದ್ರೆ ಜಸ್ಟು ಹೀಗೇ ಹಾಕ್ಕೊಳ್ಳಿ. ಎರಡು ಸೇರಿಸಿ ಹೀಗೆ ಹಾಕ್ಕೊಳ್ಳಿ. ನೋಡಿ, ಹೀಗೆರಡು ಇಟ್ಕೊಂಡು ಹೀಗೆ ನಾಟ್ ಹಾಕೋದ್ರಿಂದ ಅದು ಗಟ್ಟಿಯಾಗಿ ಬರುತ್ತೆ. ಈ ನಾಟ್ ಇದೆಯಲ್ಲ ಟೈಟ್ ಆಗಬೇಕು. ಏನಕ್ಕೆ ಅಂದರೆ, ನಾವು ಇದರ ಬೇಸ್ ಮೇಲೇ ತುರುಬಿಗೆ ಕಟ್ಕೊತೀವಲ್ಲ, ಅದಕ್ಕಾಗಿ. ಈಗ ಈ ದಾರವನ್ನು ನಾವು ಕಟ್ ಮಾಡಿ ತೆಗಿಬೇಕು. ನೋಡಿ, ಈಗ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ, ಇದು ನಮ್ಮ ಜುಟ್ಟ ಅಂತ ಅಂದ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಎಷ್ಟು ಗ್ರ್ಯಾಂಡಾಗಿ ಗೋಲ್ಡನ್ ಕಲರು ಅಲ್ಲಿ ಮಿಡ್ಲು ಡಿಸೈನ್ ಬಂದಿರೋದ್ರಿಂದ ಎಷ್ಟು ಗ್ರ್ಯಾಂಡಾಗಿ ನಮ್ಮ ತುರುಬಿಗೆ ಚೆನ್ನಾಗಿ ಕಾಣಿಸುತ್ತೆ. ನಾವು ಇದೇ ರೀತಿ ಎಲ್ಲ ಸೀರೆಗೂ ಮ್ಯಾಚಿಂಗ್ ಆಗೋ ರೀತಿಯಲ್ಲಿ ಗೋಲ್ಡನ್ ಕಲರ್ ಮತ್ತು ಮರೂನ್ ಕಲರ್ ಆ ರೀತಿದೆಲ್ಲ ಮಾಡಿಕೊಂಡ್ರೆ ಸುಮಾರು ನಮಗೆಲ್ಲ ಸ್ಯಾರಿಗೂ ಕೂಡ ಬರುತ್ತೆ. ಗ್ರೀನ್ ಹೀಗೆ ನಮಗೆ ಕಾಮನ್ ಕಲರೆಲ್ಲ ಒಂದಷ್ಟು ಇರುತ್ತಲ್ಲ, ಅದಿಷ್ಟನ್ನು ಸೇಮ್ ಮಾಡಿಟ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್? ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.